ಓವನ್ನ ಬಳಸದೆ ಮನೆಯಲ್ಲೇ ತುಂಬ ರುಚಿಕರವಾದಂತಹ ಬ್ರೆಡ್ ಪಿಜ್ಜಾನ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲ ಹೋಮ್ ಶೆಫ್ಗಳಿಗೂ ಈ ನನ್ನ ಹೋಮ್ ಶೆಫ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ, ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಬಟರ್ನ ಹಾಕೋಬೇಕಾಗುತ್ತೆ. ಹಾಗೆ 1/4 ಸ್ಪೂನ್ ಅರಿಶಿಣ, ಅರ್ಧ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಮಸಾಲೆಗಳನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಒಂದು 250 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಮಸಾಲ ಏನು ಹಾಕ್ಕೊಂಡಿರೋದು ಎಲ್ಲವೂ ಪನ್ನೀರ್ ಮೇಲೆ ಕೋಟಿಂಗ್ ಕ್ಲೀನಾಗಿ ಆಗೋವರೆಗೂ ನಾವು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಪನ್ನೀರನ್ನ ಲೋ ಫ್ಲೇಮಲ್ಲಿ. ಇಲ್ಲಿ 50 ಗ್ರಾಮ್ಸ್ ಕಾರ್ನ್ನ ಉಪ್ಪಲ್ಲಿ ನೀರು ಹಾಕಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಬ್ರೆಡ್ ಸ್ಲೈಸ್ ಮೇಲೆ 1 ಸ್ಪೂನಷ್ಟು ಪಿಜ್ಜಾ ಸಾಸನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಮಯೋನೀಸ್ ಸಾಸನ್ನ ಇಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಹೋಮ್ ಮೇಡ್ ಮಯೋನೀಸ್ ಸಾಸ್ ಕೂಡ ಬಳಸ್ಬೋದು. 2 ಸ್ಪೂನ್ ಆಗೋಷ್ಟು ಚೀಸ್ನ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. 2 ಸ್ಲೈಸ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಚೀಸ್ ಜಾಸ್ತಿ ಬೇಕು, ಚೀಸಿ ಫ್ಲೇವರ್ ಇಷ್ಟಪಡೋರಾದರೆ ನೀವು ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಕೂಡ ಹಾಕೋಬಹುದು. ನಾನು ಇಲ್ಲಿ ವೆಜಿಟೇಬಲ್ಸ್ ಟಾಪಿಂಗ್ಸ್ಗೆ ನಾನು ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮೊದಲೇ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ. ನೀವು ಬೇಕಾದ್ರೆ ರಾ ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವುದು ಫೇವ್ರೆಟ್ ವೆಜಿಟೇಬಲ್ಸ್ ಇರುತ್ತೆ, ಲೈಕ್ ಮಶ್ರೂಮ್ ಆಗಿರ್ಬೋದು, ಅಥವಾ ಆನಿಯನ್ ಜಾಸ್ತಿ ಇಷ್ಟಪಡೋರಾದರೆ ಆನಿಯನ್ ಹಾಕೋಬೋದು, ಟೊಮೆಟೊ, ಅದು ನಿಮಗೆ ವೆಜಿಟೇಬಲ್ಸ್ ನಿಮ್ಗೆ ಇಷ್ಟಪಟ್ಟಿದ್ದನ್ನ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿದ್ದಂಥ ಕಾರ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಪನ್ನೀರನ್ನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ ಟಾಪಿಂಗ್ಸ್ ಆದ ನಂತರ ಮತ್ತೆ ಇಲ್ಲಿ ಒಂದು 2 ಸ್ಪೂನಷ್ಟು ನಾವು ಚೀಸ್ನ ಮತ್ತೆ ಬಳಸ್ಕೊಳ್ತಾ ಇದ್ವಿ. ನಾವು ಮೊದಲೇ ಚೀಸ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಾಕೊಂಡ್ರೂ ಆಗುತ್ತೆ. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆರಿಗ್ಯಾನೋ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ಗಳನ್ನ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಖಾರ ಜಾಸ್ತಿ ಬೇಕು ಅಂತಂದರೆ ನೀವಿಲ್ಲಿ ಜಾಸ್ತಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಕಂಪ್ಲೀಟಾಗಿ ಟಾಪಿಂಗ್ಸ್ ಕೆಲಸ ಮುಗ್ದಾಗಿದೆ. ಈಗ ಒಂದು ತವಾ ಮೇಲೆ 2 ಸ್ಪೂನಷ್ಟು ಬಟರ್ನ ಹಾಕ್ಕೊಂಡು ಕಂಪ್ಲೀಟ್ ತವಾ ಮೇಲೆ ಎಲ್ಲ ಕಡೆನೂ ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಅದಾದ ನಂತರ ಈಗ ರೆಡಿ ಮಾಡ್ಕೊಂಡಿರೋಂಥ ಸ್ಲೈಸ್ಗಳನ್ನ ಇದ್ರ ಮೇಲೆ ಇಟ್ಕೊಳ್ಳೋಣ. 3 ರಿಂದ 4 ನಿಮಿಷ ಕವರ್ ಮಾಡಿ ಇದು ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಡೋಣ. ಈಗ 4 ನಿಮಿಷ ಆಗಿದೆ. ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಚೀಸ್ ಎಲ್ಲ ಮೆಲ್ಟಾಗಿ ಕ್ಲೀನಾಗಿ ಟಾಪಿಂಗ್ಸ್ ಮೇಲೆ ಕೋಟ್ ಆಗಿದೆ. ಸೊ ಹೋಮ್ ಮೇಡ್ ಬ್ರೆಡ್ ಪಿಜ್ಜಾ ಇಲ್ಲಿ ಕಂಪ್ಲೀಟಾಗಿ ರೆಡಿಯಾಗಿದೆ. ನನ್ನ ಕಿಚನಲ್ಲಿ ನಾನು ಕೆಲಸ ಮುಗಿಸಿದಾಯಿತು. ನೀವು ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಿಶ್ ಫಿಂಗರ್ನ ಮಾಡೋದು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಹೋಮ್ ಮೇಡ್ ಮಯೋನೀಸ್ ಸಾಸ್ನ ಕೂಡ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನಷ್ಟು ಹೊಸ ರೆಸಿಪಿಗಳಿಗೋಸ್ಕರ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.